ನಮಸ್ತೆ ಸ್ನೇಹಿತರೆ. ಈ ಸಿನಿಮಾದಲ್ಲಿ ರವಿಚಂದ್ರನ್ ಶ್ರೀಮಂತನಾಗಿದ್ರು ಬಡವನ ರೀತಿ, ಒಬ್ಬ ಮನೆಯ ಹಾಳಿನ ರೀತಿಯಲ್ಲಿ ಕೆಲಸನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಯಾವ್ದು ಆ ಸಿನಿಮಾ ಅಂತಂದ್ರೆ 2004ರಲ್ಲಿ ರಿಲೀಸ್ ಆಗುತ್ತೆ ಸಿನಿಮಾ. ಸ್ಟಾರ್ಗಳ ಸಂಭ್ರಮದಿಂದ ಕೂಡಿರ್ತಕ್ಕಂಥ ಅತಿ ಮನರಂಜನೆಯ ಮಹೋತ್ಸವ ಹೊಂದಿರತಕ್ಕಂಥ ಸಿನಿಮಾ ಸಾಹುಕಾರ. ಈ ಸಿನಿಮಾದ ಕತೆ ಮತ್ತು ರಿವ್ಯೂನ ನಾನಿವತ್ತು ನಿಮ್ಗಾಗಿ ತಂದಿದ್ದೀನಿ. ದಯಮಾಡಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಲೈಕ್ ಶೇರ್ ಕಮೆಂಟು ಕೊಟ್ಬಿಡಿ ಅಂತ ಕೇಳ್ತಾ, ಕನ್ನಡ ಸಿನಿರಂಗದಲ್ಲಿ ಮಸಾಲಾ ಎಂಟರ್ಟೈನರ್ಗಳ ಪಟ್ಟಿಯಲ್ಲಿ ವಿಶೇಷ ಸ್ಥಾನನ ಪಡೆದಂಥ ಚಿತ್ರ 2004 ಸೆಪ್ಟೆಂಬರ್ 24ರಂದು ಬಿಡುಗಡೆಯಾಗುತ್ತೆ. ಭರ್ಜರಿ ಓಪನಿಂಗ್ನ ಪಡೆದುಕೊಳ್ಳುತ್ತೆ. ಓಂ ಪ್ರಕಾಶ್ ರಾವ್ ನಿರ್ದೇಶಿಸಿ ಕೆ ಮಂಜು ಅವರು ನಿರ್ಮಿಸ್ತಾರೆ. ಸ್ಟಾರ್ ನಟರ ಅದ್ಭುತ ಸಂಗಮದಿಂದ ಬ್ಲಾಕ್ ಬಸ್ಟರ್ ಯಶಸ್ಸನ್ನ ಕಾಣುತ್ತೆ ಚಿತ್ರ. ಸೊ ನಿರ್ದೇಶನ ಓಂ ಪ್ರಕಾಶ್ ರಾವ್, ಹಾಗೆ ಚಿತ್ರಕಥೆ KS ರವಿಕುಮಾರ್, ಸಂಭಾಷಣೆ ರವಿ ಶ್ರೀವತ್ಸವ್. ಹಾಗೆ ಸಂಗೀತ ನೋಡೋದಾದ್ರೆ ರಾಜೇಶ್ ರಾಮನಾಥ್ ಅವರ ಸಂಗೀತ ತುಂಬಾನೇ ಸಖತ್ತಾಗಿದೆ. ಲಕ್ಷ್ಮೀಶ್ರೀ ಕಂಬೆನ್ಸ್ ಲಾಂಛನದಲ್ಲಿ ಸಿನಿಮಾನ ನಿರ್ಮಾಣನ ಮಾಡ್ತಾರೆ. ರವಿಚಂದ್ರನ್, ವಿಷ್ಣುವರ್ಧನ್, ಶಶಿಕುಮಾರ್, ರಂಭಾ, ಅನುಪ್ರಭಾಕರ್, ರಂಗಾಯಣ ರಘು, ಸಾಕಷ್ಟು ಕಲಾವಿದರು ಈ ಸಿನಿಮಾದಲ್ಲಿ ನಟನೆಯನ್ನ ಮಾಡ್ತಾರೆ. ಸ್ಟಾರ್ ನಟರ ಸಮೂಹ ಅಭಿನಯವೇ ಚಿತ್ರದ ದೊಡ್ಡ ಶಕ್ತಿ ಆಗಿತ್ತು ಆಗಿನ ಕಾಲಕ್ಕೆ. ಪ್ರತಿಯೊಬ್ಬರ ಪಾತ್ರವು ಕತೆಗೆ ವಿಭಿನ್ನ ಬಣ್ಣವನ್ನ ತುಂಬುತ್ತಾ ಹೋಯಿತು. ಈ ಚಿತ್ರ ತಮಿಳಿನ ಸೂಪರ್ ಹಿಟ್ ಮುತ್ತು ಸಿನಿಮಾ 1995ರಲ್ಲಿ ಚಿತ್ರ ರಿಲೀಸ್ ಆಗುತ್ತೆ. ಮುತ್ತು ಈ ಸಿನಿಮಾದ ರೀಮೇಕು. ಹಾಗೆ ಮುತ್ತು ಕೂಡ ಮೂಲ ಸಿನಿಮಾ ಮಲಯಾಳಂನ ತೆನ್ಮೆನ್ ವಿನ್ ಕೊಂಬತ್ ಅಂತಕ್ಕಂಥ ಸಿನಿಮಾ 1994ರಲ್ಲಿ ರಿಲೀಸ್ ಆಗುತ್ತೆ. ಈ ಚಿತ್ರದ ಪ್ರೇರೇಪಿತವಾಗಿ ತಮಿಳು ಮತ್ತು ಕನ್ನಡದಲ್ಲಿ ಸಿನಿಮಾಗಳು ತಯಾರಾಗುತ್ತೆ. ಕಥೆಯಲ್ಲಿ ಪ್ರೀತಿ, ನಿಷ್ಠೆ, ಗೌರವ, ಸ್ನೇಹ ಮತ್ತು ಕುಟುಂಬ ಭಾವನೆಗಳು ಮನ ಮುಟ್ಟುವ ರೀತಿಯಲ್ಲಿ ಮೂಡಿಬಂದಿದೆ ಗುರು. ಹಾಗೆ ಶ್ರೀಮಂತ ನಿರ್ಮಾಣ ಪ್ರತಿ ದೃಶ್ಯದಲ್ಲೂ ವೈಭವದಿಂದ ಮೂಡಿಬಂದಿದೆ ಅಂತ ಹೇಳ್ಬೋದು. ಕೇರಳದ ಸುಂದರ ಲೊಕೇಶನ್ಗಳನ್ನ ಅದ್ಭುತವಾಗಿ ಸೆರೆ ಹಿಡಿದಿದ್ದಾರೆ. ಹಾಗೆ ರಥದ ಚೇಸಿಂಗ್ ದೃಶ್ಯ ಚಿತ್ರದ ಪ್ರಮುಖ ಹೈಲೈಟ್ ಅಂತ ಅನಿಸ್ಬೋದು. ಹಾಗೆ ಸನ್ನಿವೇಶ ಆಧಾರಿತ ಹಾಸ್ಯ ಕುಟುಂಬ ಪ್ರೇಕ್ಷಕರಿಗೆ ಭಾರಿ ಮನೋರಂಜನೆಯನ್ನ ನೀಡ್ತೈತೆ. ಇನ್ನು ರಾಜೇಶ್ ರಾಮನಾಥ್ ಅವರ ಸಂಗೀತ, AR ರೆಹಮಾನ್ ಅವರ ಮುತ್ತು ಚಿತ್ರದ ಸಂಗೀತ, ಇವೆರಡು ಮಿಕ್ಸ್ ಆಗಿ ತುಂಬಾನೇ ಸಖತ್ತಾಗಿದೆ ಹಾಡುಗಳು ಹಾಗೆ ಸಂಗೀತ ಅಂತ ಹೇಳ್ಬೋದು. 2004ರ ಅತಿ ದೊಡ್ಡ ಬ್ಲಾಕ್ ಬಸ್ಟರ್ ಚಿತ್ರಗಳಲ್ಲಿ ಸಾಹುಕಾರ ಚಿತ್ರ ಕೂಡ ಒಂದು. 25 ವಾರಗಳಿಗೂ ಹೆಚ್ಚು ಯಶಸ್ವಿ ಪ್ರದರ್ಶನ ಕಾಣುತ್ತೆ ಈ ಸಿನಿಮಾ. ಸೊ ಕುಟುಂಬ ಪ್ರೇಕ್ಷಕರಿಂದ ಭಾರಿ ಮೆಚ್ಚುಗೆನ ಪಡ್ಕೊಳ್ಳುತ್ತೆ. ಸಾಹಸ, ಸೆಂಟಿಮೆಂಟ್, ಪ್ರೇಮ, ಹಾಸ್ಯ ಪರ್ಫೆಕ್ಟ್ ಮಿಶ್ರಣ ಹೊಂದಿರತಕ್ಕಂಥ ಸಿನಿಮಾ ಸಾಹುಕಾರ. ಸಾಹುಕಾರ ಕೇವಲ ಮಸಾಲಾ ಸಿನಿಮಾ ಮಾತ್ರ ಅಲ್ಲ, ಇದು ಸ್ಟಾರ್ ಪವರ್, ಭಾವನೆ, ಮನೋರಂಜನೆ ಮತ್ತು ಸಂಗೀತದ ಸಂಭ್ರಮ ಒಂದೇ ಚಿತ್ರದಲ್ಲಿ ಸೆರೆ ಹಿಡಿದಿರ್ತಕ್ಕಂಥ ಸಿನಿ ಹಬ್ಬ ಅಂತ ಹೇಳ್ಬೋದು ಸಾಹುಕಾರ. ಸೊ ಸಾಹುಕಾರ ಸಿನಿಮಾದಲ್ಲಿ ರವಿಚಂದ್ರನ್ ಅವರು ಬಡವನಾಗಿ ಹಾಳಾಗಿ ಮನೆಯ ಹಾಳಾಗಿ ಅವರು ಕಾರ್ಯನ ನಿರ್ವಹಿಸ್ತಾರೆ. ಆದರೆ ಮೂಲ ಸಾಹುಕಾರ ಯಾರು ಅಂದ್ರೆ ರವಿಚಂದ್ರನ್ ಅವರಾಗಿರ್ತಾರೆ. ಹಾಗೆ ವಿಷ್ಣುವರ್ಧನ್ ಅವರ ಅವಾಗ ಬರ್ತಕ್ಕಂಥ ಎಂಟ್ರಿ ತುಂಬಾನೇ ಅದ್ಭುತವಾಗಿದೆ. ಯಾಕಂದ್ರೆ ಅವರು ಆ ಮನೆಯ ಒಂದು ಪಿಲ್ಲರ್ ಅಂತ ಹೇಳ್ಬೋದು. ಸೊ ಅವರ ಎಂಟ್ರಿ ತುಂಬಾನೇ ಚೆನ್ನಾಗಿದೆ. ಇನ್ನ ರವಿಚಂದ್ರನ್ ಮತ್ತು ರಂಭಾ ಅವರ ಕೆಮಿಸ್ಟ್ರಿ ಸಖತ್ತಾಗಿ ವರ್ಕೌಟ್ ಆಗಿದೆ ಸಿನಿಮಾದಲ್ಲಿ ಅಂತ ಹೇಳ್ಬೋದು. ಇನ್ನು ಹಾಸ್ಯಗಳು ನೀವು ಕೇಳಂಗೆ ಇಲ್ಲ, ಸಖತ್ತಾಗಿ ಸಿಗ್ತಾ ಇರುತ್ತೆ, ಒಳ್ಳೆ ಮಜಾ ಕೊಡುತ್ತೆ ಹಾಸ್ಯಗಳು. ಸಾಹುಕಾರ ಸಿನಿಮಾ ಆಗಿನ ಕಾಲಕ್ಕೆ ದೊಡ್ಡ ಮಟ್ಟದಲ್ಲಿ ಹಿಟ್ಟನ್ನು ಪಡ್ಕೊಳ್ಳುತ್ತೆ, ಒಳ್ಳೆ ಹೈಪನ್ನು ಪಡ್ಕೊಳ್ಳುತ್ತೆ. ರವಿಚಂದ್ರನ್ ಅವ್ರಿಗೆ ಒಂದೊಳ್ಳೆ ಬ್ರೇಕ್ ಅನ್ನು ಕೂಡ ಕೊಡುತ್ತೆ ಸಿನಿಮಾ. ರೀಮೇಕ್ ಆದ್ರೂ ಎಲ್ಲೂ ರೀಮೇಕ್ ಅನ್ನೋ ರೀತಿ ಇರಲ್ಲ, ಸ್ವಂತವಾಗಿ ಕನ್ನಡ ಸಿನಿಮಾ ಅನ್ನೋ ರೀತಿಯಲ್ಲಿ ಸಿನಿಮಾ ಇದೆ ಅಂತ ಹೇಳ್ಬೋದು ಗುರು. ಈ ಸಿನಿಮಾ ತುಂಬಾನೇ ಚೆನ್ನಾಗಿದೆ. ಸಿನಿಮಾ ಸಾಹುಕಾರ ನೀವು ಯಾರೆಲ್ಲ ನೋಡಿಲ್ಲ ಅಂದ್ರೆ ಒಂದ್ಸರಿ ನೋಡಿ ಗೊತ್ತಾಗುತ್ತೆ ನಿಮ್ಗೆ. ತುಂಬಾನೇ ಅದ್ಭುತವಾದ ಸಿನಿಮಾ. ಸೊ ಹಾಗಾಗಿ ಸಿನಿಮಾನ ಒಂದ್ಸಾರಿ ನೋಡಿದ್ರೆ ನಿಮ್ಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು. ಹಾಗೆ ಸ್ಟೋರಿ ಕೂಡ ಸೂಪರ್ ಸ್ಟೋರಿ. ಸೊ ಹಾಗಾಗಿ ಒಂದ್ಸರಿ ಯಾರೆಲ್ಲ ನೋಡಿಲ್ವೋ ಒಂದ್ಸರಿ ನೋಡಿ. ಹಾಗೆ ನನ್ನ ವಿಡಿಯೋನ ತುಂಬಾ ಜನ ನೋಡ್ತಾ ಇದ್ರ, ಬಟ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ರ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇರೋರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ನ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿ ವಿಡಿಯೋನು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಅಂತ ಹೇಳ್ತಾ ಸಿಗೋಣ ಗುರು ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಶುಭ ದಿನ.